ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜಾನ್ವಿ. ಇವತ್ತು ಶನಿವಾರ, ನಮ್ಮ ಮನೆ ದೇವರ ವಾರ. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡ್ಕೊಂಬರೋಣ ಬನ್ನಿ. ಬನ್ನಿ ನನ್ನಮ್ಮ ಮಾಡೋ ಇನ್ಸ್ಟಂಟ್ ಕ್ಯಾರೋಟ್ ದೋಸೆ ರೆಸಿಪಿ ವಿತಿನ್ 10 ಮಿನಿಟ್ಸ್ ನೋಡೋಣ. ಮೊದಲಿಗೆ ಒಂದು ಬೌಲಲ್ಲಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ, ನಂತರ 2ರಿಂದ 3 ಹಸಿಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ, ಮತ್ತು ಒಂದು ಬೌಲಷ್ಟು ಕ್ಯಾರೋಟ್, ಸೊ ಒಂದು ಬೌಲಲ್ಲಿ ಕೊತ್ತಂಬರಿ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂತರ 2ರಿಂದ 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ನಂತರ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ನಂತರ 2ರಿಂದ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಅಲ್ಲಿ ಚಿಲ್ಲಿ ಫ್ಲೆಕ್ಸ್ ಹಾಕಿ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ರೀತಿ ದೋಸೆ ಅಥವಾ ಅದೇ ಥರ ಬರಬೇಕು. ಇಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಬನ್ನಿ ದೋಸೆ ಹಾಕೋಣ. ನೋಡಿ, ವಿತಿನ್ 10 ಮಿನಿಟ್ಸ್ ಹೇಗೆ ಇನ್ಸ್ಟೆಂಟ್ ದೋಸೆನ ನೀವು ರೆಡಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಖಂಡಿತ ನೀವು ಟ್ರೈ ಮಾಡೋದನ್ನ ಮರಿಬೇಡಿ. ಸೊ ನನ್ನಮ್ಮ ನನಗಿಷ್ಟ ಅಂತ ಎಳ್ಳುಂಡೆ ಮಾಡಿದರು, ಜೊತೆಗೆ ಹಾಕ್ಕೊಟ್ಟಿದ್ದಾರೆ. ಈಗ ಬನ್ನಿ ಟೇಸ್ಟ್ ಮಾಡೋಣ. ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಖಂಡಿತ ರೆಸಿಪಿ ಟ್ರೈ ಮಾಡೋದನ್ನ ಮರಿಬೇಡಿ. ಇವತ್ತು ಬಿಡಿಸಿರೋ ನ್ಯೂ ಮೆಹಂದಿ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ನಿನ್ನೆ ನಿಮಗೆ ದ ಸೀಕ್ರೆಟ್ ಬುಕ್ಕಿನ ಸಮ್ಮರಿ ಹೇಳಿದ್ದೆ. ಹೋಪ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಮತ್ತು ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ಮಾಡ್ತಿರೋ ಸೀರೀಸ್ ಸಮ್ಮರೀಸು ಜಾಸ್ತಿ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಕಾಂಪಿಟೇಟಿವ್ಗೆ ಓದ್ತಿರೋರಿಗೆ ಹೆಲ್ಪ್ ಆಗ್ಬೋದು. ಸೊ ನೀವು ಯಾರಾದರೂ ನಿಮಗೆ ಗೊತ್ತಿದ್ರೆ ಖಂಡಿತ ಅವ್ರಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ, ಅವರಿಗೂ ಇನ್ಫಾರ್ಮೇಷನ್ನ ತಿಳಿಸಿ. ಸೊ ಇವತ್ತು ನಾನು ತೊಗೊಂಡಿರೋ ಬುಕ್ ಬಂದುಬಿಟ್ಟು ಇಕಿಗೈ ಅಂತ. ಏನಪ್ಪ ವಿಚಿತ್ರವಾಗಿದೆಯಾ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಯೋಚನೆ ಮಾಡಬೇಡಿ, ಯಾಕಂದರೆ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಇಕಿಗೈ ಅನ್ನೋ ವರ್ಡ್ನ ಮೀನಿಂಗ್ನ ಫಸ್ಟ್ ನಾನು ನಿಮಗೆ ಹೇಳ್ಬಿಡ್ತೀನಿ. ಇಕಿಗೈ ಅಂದರೆ ರೀಸನ್ ಫಾರ್ ಬೇಯಿಂಗ್, ನೀವು ಯಾಕಿದ್ದೀರಾ, ನೀವಿರೋ ಪರ್ಪಸ್ ಏನು ಅಂತ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಚಾರನ ನಾನು ಕ್ಲಿಯರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೀನೇನು ವಿದ್ವಾಂಸೇನಾ, ನಿಮಗೆಲ್ಲ ತಿಳ್ಕೊಂಬಿಟ್ಟಿದ್ಯಾ ಅಂತ ನೀವು ಕೇಳೋದಾದರೆ ಖಂಡಿತ ಇಲ್ಲ. ನಾನು ನಮ್ಮ ಮೇಡಮ್ ಹೇಳಿದ್ದು ಒಂದು ಶಬ್ದ ಕೇಳಿದ್ದೆ. ನಂತರ ನಾನು ಯೂಟ್ಯೂಬಲ್ಲಿ ಹೀಗೆ ಸ್ಕ್ರೋಲ್ ಮಾಡ್ತಾ ಹಿಂಗೆ ಮೇಲೆ ತಗೊಂತ ಹೋಗ್ತಿರ್ಬೇಕಾದ್ರೆ ಒಬ್ಬರು IAS, ಚಿಕ್ಕ ಏಜ್ಗೆ IAS ಆಗಿರೋದು ಇಂಟರ್ವ್ಯೂನ ಕ್ಲಿಕ್ ಮಾಡಿದೆ. ಸೊ ಅವ್ರ ಬಾಯಲ್ಲಿ ಬಂದಿದೆ ಇದು ಇಕಿಗೈ ಅಂತ. ಸೊ ಅದಾದಮೇಲೆ ನಾನು ಇದ್ರ ಬಗ್ಗೆ ಸರ್ಚ್ ಮಾಡಿ ಒಂದು ಕಡೆ ನಾನು ಸಮ್ಮರಿ ರೀತಿ ಬರೆದಿದ್ದೀನಿ. ಸೊ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ಯಾವುದೇ ರೀತಿ ಸ್ಕಿಪ್ ಮಾಡದೆ ನಿಮ್ಮ ಮುಂದೆ ಹೇಳ್ತೀನಿ ಫ್ರೆಂಡ್ಸ್. ಸೊ ನಾನು ಈ ಬುಕ್ಕಿನ ಸಮ್ಮರಿ ಹೇಳೋಕ್ಕಿಂತ ಮುಂಚೆ ಈ ಬುಕ್ನಲ್ಲಿರೋ ಒಂದು ಜಪಾನೀಸ್ ಸ್ಟೋರಿನ ಮೊದಲು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಸೊ ಸ್ಟೋರಿ ಬಂದುಬಿಟ್ಟು ಜಪಾನಿನ ಒಂದು ಬಡ ಕುಟುಂಬ ಇರುತ್ತೆ. ಸೊ ಒಂದು ಕುಟುಂಬದ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು 4 ಜನ ಮಕ್ಕಳಿರ್ತಾರೆ. ಸೊ ಅಮ್ಮಂಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಕೋಮಾ ಸ್ಟೇಜಿಗೆ ಹೋಗ್ಬಿಟ್ಟಿರ್ತಾಳೆ. ಸೊ ಅವಳು ಇನ್ನೇನು ಸಾಯೋ ಸ್ಟೇಜಿಗಿರ್ತಾಳೆ. ಸೊ ಅವಳಿಗೆ ಒಂದು ಕನಸು ಬಿದ್ದಿರುತ್ತೆ. ಅವಳು ಸತ್ತು ಸ್ವರ್ಗಕ್ಕೆ ಹೋಗಿರ್ತಾಳಂತೆ. ಅಲ್ಲಿನ ಜನ ವೆಲ್ಕಮ್ ಮಾಡ್ಕೋಬೇಕಾದ್ರೆ ನೀನು ಯಾರು ಅಂತ ಕೇಳ್ತಾರಂತೆ. ಸೊ ಅವಳು ಜಪಾನೀಸಲ್ಲಿ ಒಂದು ಕ್ರಿಶ್ಚಿಯನ್ ಮನೆ ಇದು ಆಗಿರೋದ್ರಿಂದ ಸೊ ಅವಳು ಹೇಳ್ತಾಳಂತೆ, ನಾನು ಮೇರಿಯವರ ವೈಫ್ ಅಂತ. ಸೊ ಅವ್ರು ಕೇಳ್ತಾರಂತೆ, ಆ ಸ್ವರ್ಗದ ಜನ ಕೇಳ್ತಾರಂತೆ ಇವಳಿಗೆ, ಸೊ ನಾನು ನಿನ್ನ ಯಾರು ಹೆಂಡ್ತಿ ಅಂತ ಕೇಳ್ತಿಲ್ಲ, ನೀನು ಯಾರು ಅಂತ ಕೇಳ್ತಾರಂತೆ. ಸೊ ಅವಳು ಸ್ವಲ್ಪ ಕನ್ಫ್ಯೂಸ್ ಆತಂತೆ. ನಾನು 4 ಜನ ಮಕ್ಕಳನ್ನ ತಾಯಿ ಅಂತ ಹೇಳ್ತಾಳಂತೆ. ಸೊ ಆವಾಗ ಅವ್ರು ಹೇಳ್ತಾರಂತೆ, ನಾನು ಯಾರ ತಾಯಿ ನೀನು ಅಂತ ಕೇಳಿಲ್ಲ,
ನೀನು ಯಾರು ಅಂತ ಕೇಳ್ತಿದ್ದೀನಿ ನಾನು ಅಂತಂದ್ರಂತೆ. ಸೊ ಅವಳು ಹೀಗೆ ಉತ್ತರ ಕೊಡ್ತಾ ಕೊಡ್ತಾ ಹೋದ್ಲಂತೆ. ಸೊ ಅವ್ರು ಯಾವುದಕ್ಕೂ ಒಪ್ಕೊತಿರಲ್ಲ. ಕೊನೆಗೆ ಅವಳು ಹೇಳ್ತಾಳಂತೆ, ನಾನು ಒಂದು ಪರಿವಾರ ನೋಡ್ಕೊಳೋವಂಥ ಒಂದು ಗೃಹಿಣಿ, 4 ಜನ ಮಕ್ಕಳನ್ನು ನಾನು ಒಂದು ಒಳ್ಳೆ ಮೈಂಡ್ ಸೆಟ್ ಕ್ರಿಯೇಟ್ ಮಾಡಿ ಅವ್ರನ್ನ ಜೀವನದಲ್ಲಿ ಮುಂದೆ ತರ್ತೀನಿ ಅಂತ ಇವಳು ಸ್ವರ್ಗದ ಜನಗೆ ಹೇಳ್ತಾರಂತೆ. ಸೊ ಅವಾಗ ಅವ್ರು ಅಕ್ಸೆಪ್ಟ್ ಮಾಡ್ತಾರಂತೆ. ಮಿರಾಕಲ್ ಏನು ಅಂದರೆ, ಸೊ ಇವಳು ಕೋಮಾದಿಂದ ಹೊರ ಬಂದುಬಿಡ್ತಾಳಂತೆ. ಸೊ ಅವಳ ಲೈಫಲ್ಲಿ ಅವಳು ಇಕಿಗೈ ಗೊತ್ತಾಗ್ಬಿಡ್ತು ಅವಳಿಗೆ. ಸೊ ಅವಳ ಜೀವನದಲ್ಲಿ ಅವಳ ಪರ್ಪಸ್ ಏನೋ, ಅವಳು ಇರೋದು ಏನಕ್ಕೆ ಅಂತ ಗೊತ್ತಾಗ್ಬಿಟ್ಟು ಅವ್ರ ಪರಿವಾರನ, ಅವ್ರ ಮಕ್ಕಳನ್ನು ಒಳ್ಳೆ ಮೈಂಡ್ ಸೆಟ್ ಕ್ರಿಯೇಟ್ ಮಾಡಿ ಅವ್ರನ್ನ ಮುಂದೆ ಚೆನ್ನಾಗಿ ಓದಿಸಿ ಒಳ್ಳೆ ಲೈಫನ್ನು ಕಟ್ಕೊಡ್ತಾಳಂತೆ. ಇದು ಈ ಸ್ಟೋರಿ ಆಗಿತ್ತು. ನಾನು ಇಕಿಗೈ ಸಮ್ಮರಿ ಹೇಳೋಕ್ಕಿಂತ ಮುಂಚೆ ನಿಮಗೆ 4 ಪ್ರಶ್ನೆ ಕೇಳ್ತೀನಿ. ಆ 4 ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಾನು ನಿಮಗೊಂದು ವಿಷಯ ತಿಳಿಸ್ತೀನಿ. ಈ ವಿಡಿಯೋ ಮೇ ಬಿ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರ್ಬೋದು ಅಂತ ನಾನು ಹೇಳ್ತಿಲ್ಲ, ಈ ಬುಕ್ ಹೇಳ್ತಾಯಿದೆ. ಸೊ ಈ 4 ಕ್ವಶನ್ನ ಏನಂತ ನೋಡೋಣ ಬನ್ನಿ. ಈಗ ನಾನು ಈ ಕ್ವಶನ್ಗಳನ್ನ ಮೀನಿಂಗ್ ನಿಮ್ಗೆ ತಿಳಿಸ್ಬಿಡ್ತೀನಿ. ಮೊದಲೇದು, ವಾಟ್ ಯು ಲವ್ ಅಂತ ಅಂದರೆ, ಯೋಚನೆ ಮಾಡಿ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಂತ, ನಿಮಗೆ ಯಾವ್ದು ಎನರ್ಜಿ ಕೊಡುತ್ತೆ ಅಂತ. ಇದು ನಿಮ್ಮ ಏನಾದರೂ ಆಗಿರ್ಬೋದು, ಲೈಕ್ ಗಾರ್ಡನಿಂಗ್, ಕುಕ್ಕಿಂಗ್, ಎಕ್ಸಸೈಸ್, ರೀಡಿಂಗ್, ಟೀಚಿಂಗ್, ಸ್ಟೂಡೆಂಟ್ಸ್ಗಳಿಗಾದರೆ ಕೋಡಿಂಗ್. ಸೊ ಸೆಕೆಂಡ್ ಕ್ವಶನ್, ವಾಟ್ ಯು ಗುಡ್ ಅಟ್, ನಿಮಗೆ ಯಾವ ಕೆಲಸ ಚೆನ್ನಾಗಿ ಬರುತ್ತೆ ಮತ್ತು ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅಂತ. ಮತ್ತು ಇವೆರಡಿದ್ರೆ ಕ್ಲಿಕ್ ಆಗಲ್ಲ, ಅಂದರೆ ವರ್ಕ್ ಆಗಲ್ಲ. ಇದ್ರ ಜೊತೆ ನಿಮಗೆ ಯಾವ ಸ್ಕಿಲ್ ಇದೆ ಅಂತ ನೀವು ನಿಮಗೆ ತಿಳ್ಕೋಬೇಕು. ಥರ್ಡ್, ವಾಟ್ ದ ವರ್ಲ್ಡ್ಸ್ ನೀಡ್ಸ್ ಫ್ರಮ್ ಯು, ನಾವು ಪತ್ತೆ ಹಚ್ಬೇಕಂತೆ ವರ್ಲ್ಡ್ಗೆ ನಿಮ್ಮಿಂದ ಏನು ಬೇಕು ಅಂತ. ಇದು 3ನೇ ಕ್ವಶನ್ನ ಮೀನಿಂಗ್ ಆಗಿತ್ತು. ಫೋರ್ತ್, ಫಾರ್ ವಾಟ್ ಯು ಕ್ಯಾನ್ ಗೆಟ್ ಪೇಯ್ಡ್, ಇದ್ರ ಮೀನಿಂಗು ನೀವು ಏನು ಕೆಲಸ ಮಾಡಿ ದುಡ್ಡು ಪಡಿತಿದ್ದೀರಾ ಅಥವಾ ನೀವು ಈ ಕೆಲಸ ಮಾಡ್ತಿದ್ದೀರಾ ಆಗ ಅವರು ನಿಮಗೆ ದುಡ್ಡು ಕೊಡ್ತಿದ್ದಾರೆ ಅಂತ. ನಾನೀಗ ನಿಮ್ಮ ಮುಂದೆ 4 ಸರ್ಕಲಿನ ಒಂದು ಇಮೇಜನ್ನು ತೋರಿಸ್ತಿದ್ದೀನಿ. ದಯವಿಟ್ಟು ಯಾರೂ ಪ್ಯಾನಿಕ್ ಆಗಬೇಡಿ. ನಾನು ನಿಮಗೆ ಖಂಡಿತವಾಗ್ಲೂ ನಾನು ಅರ್ಥ ಮಾಡ್ಕೊಂಡಿರೋ ರೀತಿ, ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗೋ ರೀತಿಯೇ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ನೋಡ್ತಿದ್ರಲ್ಲ, ಅಲ್ಲಿ ಫಸ್ಟ್ ಕ್ವಶನ್ ಮತ್ತು 3rd ಕ್ವಶನ್ ತಗೊಳ್ಳಿ. ಅದ್ರ ಮಧ್ಯೆಯಿಂದ ಒಂದು ಆ್ಯರೋ ಮಾರ್ಕ್ ಹೋಗಿದೆ. ಸೊ ಮಿಷನ್ ಅಂತ. ಮಿಷನ್ ಮೀನಿಂಗ್ ಬಂದುಬಿಟ್ಟು ಗುರಿ, ಟಾರ್ಗೆಟ್ ಅಂತ ಹೇಳ್ಬೋದು, ಅಥವಾ ಇನ್ನೊಂದು ರೀತಿನ ಅದೇ ಗೋಲ್ ಅಂತ ಹೇಳ್ಬೋದು. ಸೊ ಫಸ್ಟ್ ಕ್ವಶನ್ 3rd ಕ್ವಶನ್ನ ನೀವು ಓದ್ಕೊಳ್ಳಿ. ಸೊ ನಾನೀಗ ಹೇಳೋ ಸ್ಟೆಪ್ಸ್ನ ನೀವು ಸ್ವಲ್ಪ ಫಾಲೋ ಮಾಡಿ. ಈ ವಿಡಿಯೋನ ಸುಮ್ಮನೆ ಅವಸರಕ್ಕೆ ನೋಡಬೇಡಿ, ನೀವು ಫ್ರೀಯಾಗಿದ್ದಾಗ ಕೂತ್ಕೊಂಡು ನೀಟಾಗಿ ಕೇಳಿ. ಯಾಕಂದರೆ ನಾನು ಈ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ತಾ ಇರೋದು ಸುಮ್ಮನೆ ಕಾಟಾಚಾರಕ್ಕಲ್ಲ. ಸೊ ನಾನು ತಿಳ್ಕೊಂಡಿರೋದನ್ನ ಸೊ ನೀವು ತಿಳ್ಕೊಳ್ಲಿ ಅಂತ. ನಾನು ಎಕ್ಸ್ಪರ್ಟ್ ಅಂತಲೇ ಹೇಳ್ತಿಲ್ಲ, ಒಂದು ನಿಮಗೂ ಹೆಲ್ಪ್ ಆಗಲಿ. ಏನೇನೇನು ಸರ್ಚ್ ಮಾಡಿ ತಿಳ್ಕೊಂಡಿದ್ದೀನೋ ಆ ಸಮ್ಮರೀಸ್ನೆಲ್ಲ, ಆ ಪಾಯಿಂಟ್ಸ್ನೆಲ್ಲ ನಿಮಗೆ ಏನನ್ನು ಸ್ಕಿಪ್ ಮಾಡದೆ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನಾನು ಕೂಡ ಇದರಲ್ಲಿ ಎಫರ್ಟ್ ಹಾಕಿದ್ದೀನಿ. ಸೊ ನೀವು ಕೂಡ ಸ್ವಲ್ಪ ಎಫರ್ಟ್ ಹಾಕಬೇಕಲ್ವಾ. ಸೊ ಎಫರ್ಟ್ ಹಾಕಿ ನೀವು ಫ್ರೀ ಇದ್ದಾಗ ಈ ವಿಡಿಯೋ ಕೇಳಿ. ನಾನು ಹೇಳೋ ಸ್ಟೆಪ್ಸ್ನ ಗಮನ ಇಟ್ಟು ಕೇಳಿ. ನಾನು ಈಗ ತೋರಿಸ್ತಾ ಇರೋ ಸ್ಕ್ರೀನ್ ಮೇಲೆ ಫಸ್ಟ್ 3rd ಕ್ವಶನ್ನ ನೀವು ನಿಮಗೆ ಕೇಳ್ಕೊಳ್ಳಿ. ಅಂದರೆ ನಾನು ಇದನ್ನ ನಿಮಗೆ ತಿಳಿಸ್ಬಿಡ್ತೀನಿ. ವಾಟ್ ಯು ಲವ್. 3rd, ವಾಟ್ ದ ವರ್ಲ್ಡ್ಸ್ ನೀಡ್, ಅಂದರೆ ನಿಮ್ಗೇನು ಇಷ್ಟ ಇದೆಯೋ ಅದೇ ಜಗತ್ತು ನಿಮ್ಮಿಂದ, ಅದಕ್ಕೂ ಜಗತ್ತಿಗೂ ಅವಶ್ಯಕತೆ ಇದೆ. ನೀವೇನು ಇಷ್ಟಪಡ್ತಿದ್ದೀರ ಅದೇ ಜಗತ್ತಿಗೂ ಬೇಕಿದೆ, ನೀಡ್ಸ್ ಇದೆ ಅಂತ ಇದೆ, ವರ್ಲ್ಡ್ಸ್ ನೀಡ್ಸ್. ಸೊ ಫಸ್ಟ್ ಕ್ವಶನ್ 3rd ಕ್ವಶನ್ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನಿಮ್ಗೇನು ಇಷ್ಟ ಇದೆಯೋ ಅದೇ ಕೂಡ ಜಗತ್ತಿಗೂ ಬೇಕಾಗಿದೆ. ಅಂದರೆ ಅದು ನೀವು ಅದನ್ನ ಗುರಿ, ಮಿಷನ್ ಆಗಿ ತಗೊಂಡು ನಿಮ್ಮ ಲೈಫಲ್ಲಿ ಮುಂದುವರಿರಿ. ಸೊ ನೆಕ್ಸ್ಟು 3rd 4th ಕ್ವಶನ್ ನೋಡಿ. ವಾಟ್ ದ ವರ್ಲ್ಡ್ಸ್ ನೀಡ್ ಮತ್ತು 4th ಕ್ವಶನ್, ವಾಟ್ ಯು ಕ್ಯಾನ್ ಬಿ ಪೇಯ್ಡ್ ಫಾರ್ ಅಂತ ಇದೆ. ಇದ್ರ ಮೀನಿಂಗ್ ಹೇಳ್ಬಿಡ್ತೀನಿ. ನೀವು ಈ ಜಗತ್ತಿಗೆ ಏನು ಬೇಕಾಗಿದೆಯೋ ಅದಕ್ಕೋಸ್ಕರ ನೀವು ಪೇಯ್ಡ್ ಮಾಡ್ತಿದ್ದೀರ, ಅದಕ್ಕೋಸ್ಕರ ನೀವು ದುಡಿತಾ ಇದ್ದೀರಾ. ಇದನ್ನು ವೆಕೇಷನ್ ಅಂತ ನಿಮಗೆ ನಾನು ಆ್ಯರೋ ಮಾರ್ಕಲ್ಲಿ ತೋರಿಸಿದ್ದೀನಿ. ಅಂದರೆ ಇದು ನೀವು ಇದರಿಂದ ವೃತ್ತಿ, ಕೆಲಸ ಇದರಲ್ಲಿ ನೀವು ಮುಂದುವರಿಬೇಕು. ಈ ಕಡೆ ಸರ್ಕಲಿಗೆ ಬನ್ನಿ. 2nd 4th ನೋಡ್ತಿದ್ದೀರಾ. ವಾಟ್ ಯು ಆರ್ ಗುಡ್ ಅಟ್ ಮತ್ತು 4th, ವಾಟ್ ಯು ಕ್ಯಾನ್ ಪೇಯ್ಡ್ ಫಾರ್ ಅಂತ ಇದೆ. ಸೊ ಇದು ಮೀನಿಂಗು ನೀವು ಎದರಲ್ಲಿ ಚೆನ್ನಾಗಿದ್ದೀರಾ, ಎಕ್ಸ್ಪರ್ಟ್ ಇದ್ದೀರಾ, ಅದಕ್ಕೆ ನೀವು ದುಡಿತಿದ್ದೀರಾ. ಅಂದರೆ ನೀವು ಅದನ್ನ ಪ್ರೊಫೆಷನ್ ಆಗಿ ತಗೊಂಡು ಮುಂದುವರಿರಿ. ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಇದು ಕೂಡ ಸಿಮಿಲರ್ ಆಗುತ್ತೆ. ಅಂದರೆ ಕಸುಬು, ಕೆಲಸ ಅಂತಲೇ ಬರುತ್ತೆ ಇದು ಕೂಡ.
ಸೊ ಫಸ್ಟ್ ಒನ್ ಸೆಕೆಂಡ್ ಕ್ವಶನ್ ಮೀನಿಂಗ್ ಹೇಳ್ಬಿಡ್ತೀನಿ. ವಾಟ್ ಯು ಲವ್, ವಾಟ್ ಯು ಆರ್ ಗುಡ್ ಅಟ್ ಅಂತ ಇದೆ. ಸೊ ನಿಮ್ಗೆ ಏನು ಇಷ್ಟ ಇದೆಯೋ ಅದರಲ್ಲಿ ನೀವು ಎಕ್ಸ್ಪರ್ಟ್ ಕೂಡ ಅದೀರಾ ಅಂದರೆ ಇನ್ನೇನು ಬೇಕು, ಅದಕ್ಕೆ ಪ್ಯಾಷನ್ ತಾನೆ ಅನ್ನೋದು. ಸೊ ಅಂದರೆ ನೀವು ಆ ಕೆಲಸದಲ್ಲಿ ಉತ್ಸಾಹ ಇಟ್ಟು ಮಾಡ್ತೀರಾ, ಪ್ರೀತಿಯಿಂದ ಮಾಡ್ತೀರಾ. ಇದಕ್ಕೆ ಒಂದು ವರ್ಡಲ್ಲಿ ಹೇಳ್ಬೇಕು ಅಂದರೆ ಅದನ್ನ ಪ್ಯಾಷನ್ ಅಂತಾರೆ. ಸೊ ಈ 4 ಪಾಯಿಂಟ್ಸ್ ಹೇಳಿದ್ನಲ್ಲ ನಾನು, ಮಿಷನ್, ವೆಕೇಷನ್, ಪ್ರೊಫೆಷನ್, ಪ್ಯಾಷನ್ ಅಂತ. ಸೊ ಇದರಲ್ಲಿ ನೀವು ಯಾವ ಇದರಲ್ಲಿದ್ದೀರಾ, ನೀವು ಯಾವ ವರ್ಡನ್ನ ಮೀನಿಂಗಲ್ಲಿ ನೀವು ಸಾಕ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಅಂತ ನಿಮಗೆ ನೀವು ತಿಳ್ಕೊಳ್ಳಿ. ನಾನೀಗ ನಿಮಗೆ ಕೇಳ್ತಿರೋ ಪ್ರಶ್ನೆ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಅಂತ. ಇದಕ್ಕೆ ನಾನೇ ನಿಮಗೊಂದು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದರೆಲ್ಲ ಇಲ್ಲಿ ತನಕ ನಿಮ್ಗೆ ನಾನೇನೇನು ಎಕ್ಸ್ಪ್ಲೇನ್ ಮಾಡಿದ್ನೋ ನಿಮ್ಗೇನಾದರೂ ನಾನು ಅರ್ಥ ಆಯಿತಾ ಅಂತ ಕೇಳ್ತೀನಿ. ಸೊ ನನಗೆ ಅರ್ಥ ಆಗಿರೋ ರೀತಿ ನಾನು 2 ಲೈನಲ್ಲಿ ನಿಮಗೆ ತಿಳಿಸ್ಬಿಡ್ತೀನಿ. ಸೊ ಈ ಬುಕ್ಕಲ್ಲಿ ಓದಿದ್ದು ಪ್ರಕಾರ, ಈ ಬುಕ್ಕಲ್ಲಿರೋ ಸಮ್ಮರಿ ಪ್ರಕಾರ ಜಪಾನೀಸು ಯಾಕೆ ಜಾಸ್ತಿ ವರ್ಷ ಬದುಕ್ತಾರೆ ಅಂತ ನಾವು ಕೇಳಿದ್ವಿ. ಸೊ ಯಾಕೆ ಜಾಸ್ತಿ ವರ್ಷ ಬದುಕ್ತಾರೆ? ಸೊ ಅವರು ಇಕಿಗೈನ ಹಿಡ್ಕೊಂಡಿದ್ದಾರಾ? ಸೊ ಅವ್ರು ಇಕಿಗೈನ ಹೇಗೆ ಕಂಡು ಹಿಡ್ಕೊಂಡ್ರು? ಸೊ ಅನ್ಸಕ್ಸಸ್ಫುಲ್ ಪೀಪಲ್ ಯಾಕೆ ಅವರ ಅರ್ಧ ಜೀವನ ಕಳೆದ್ರು? ಸೊ ಅವರು ಮುಂದೆ ಹೋಗಿಲ್ಲ ಅಂತ ಇದೆ. ಇದರಲ್ಲಿ ಮೇನಾಗಿ ಅವರು ಫಸ್ಟು ನಿಮ್ಮನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ನಿಮ್ಗೇನು ಇಷ್ಟ ಇದೆ, ನೀವು ಕೆಲಸ ಮಾಡ್ತಿರೋದಕ್ಕೆ ಎಕ್ಸಾಂಪಲ್ ತಗೊಳ್ಳಿ. ನೀವು ಕೆಲಸ ಮಾಡ್ತಿರೋದು ನಿಮ್ಗೆ ಇಷ್ಟ ಇದೆಯಾ ನೀವು, ಅಥವಾ ಎಕ್ಸ್ಪರ್ಟ್ ಇದ್ದೀರಾ? ಸೊ ನಾನು ನಿಮಗೆ ಸಜೆಷನ್ ಮಾಡೋದು ಅಂದರೆ ಈ ಬುಕ್ಕಲ್ಲಿರೋ ಪ್ರಕಾರ ನಿಮ್ಗೇನು ಇಷ್ಟ ಇದೆಯೋ ಅದ್ರ ನೀವು ಎಕ್ಸ್ಪರ್ಟ್ ಇದ್ದೀರೋ ಅದ್ರ ಕಡೆನೇ ನೀವು ಜಾಸ್ತಿ ಗಮನ ಕೊಡಿ ಅಂತ ಹೇಳಿದರೆ. ಕನ್ಕ್ಲೂಷನ್ ಆಗಿ ಕನ್ವೆ ಮಾಡಬೇಕು ಅಂದರೆ ನಿಮ್ಮ ಪರ್ಸ್ನಾಲಿಟಿನ ನೀವು ತಿಳ್ಕೊಳ್ಳಿ. ಸುಮ್ಮನೆ ಇಷ್ಟ ಇಲ್ಲದ ಕಡೆ ಹೋಗೋಕ್ಕಿಂತ ನಿಮ್ಗೇನು ಇಷ್ಟ ಇದೆ, ನೀವು ಎಕ್ಸ್ಪರ್ಟ್ ಇದ್ದೀರಾ, ನಿಮ್ಗದು ಸರಿಯಾಗಿ ಬರುತ್ತೆ, ಫಸ್ಟು ಅದನ್ನು ತಿಳ್ಕೊಂಡು ಇಕಿಗೈ ಅಂದರೆ ಏನಕ್ಕೋಸ್ಕರ, ರೀಸನ್ ಫಾರ್ ಬೀಯಿಂಗ್ ಏನಕ್ಕೋಸ್ಕರ ಇದ್ದೀರಾ, ಫಾರ್ ವಾಟ್ ಪರ್ಪಸ್ ಅದನ್ನು ತಿಳ್ಕೊಂಡು ಮುಂದೆ ಬರೀರಿ ಅಂತ. ಇದರಲ್ಲಿ ಇಷ್ಟು ಅರ್ಥ ಆಯಿತು. ಸೊ ನನಗೆ ಅರ್ಥ ಆಗಿರೋ ಇನ್ಫಾರ್ಮೇಷನ್ನ 1 ಪಾಯಿಂಟ್ ಕೂಡ ಸ್ಕಿಪ್ ಮಾಡಿದೆ ನಿಮ್ಮ ಮುಂದೆ ತಿಳಿಸಿದ್ದೀನಿ. ಸೊ ನಿಮಗೆ ಇದು ಸ್ವಲ್ಪ ವಿಚಿತ್ರ ಅನಿಸ್ಬೋದು. ಸೊ ಈ ವಿಡಿಯೋಸ್ಗಳೆಲ್ಲ ಜಾಸ್ತಿ ಸ್ಟೂಡೆಂಟ್ಸ್ಗಳಿಗೆ ಅರ್ಥ ಆಗುತ್ತೆ. ಎಲ್ಲರೂ ಅಳವಡಿಸ್ಕೊಳೋದಿದೆ, ಸಣ್ಣ ಹುಡುಗರಿಂದ ಕಲಿಯೋದಿರುತ್ತೆ. ಸೊ ಈ ವಿಡಿಯೋನ ಜಾಸ್ತಿ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿ ನನ್ನ ವಿಡಿಯೋ ತಲುಪಲಿ. ಸೊ ಈ ವಿಡಿಯೋ ಸ್ವಲ್ಪ ವಿಚಿತ್ರವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಸೊ ನೀವು ಅರ್ಥ ಆಗಿಲ್ಲ ಮತ್ತೆ ವಿಡಿಯೋನ ಪಾಸ್ ಮಾಡಿ ಹಿಂದಿಂದ ಬಂದು ನೋಡ್ಕೊತ ಬನ್ನಿ, ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದೆ ಅಂತ. ಕನ್ಕ್ಲೂಡಾಗಿ ಲಾಸ್ಟಲ್ಲಿ ನೀವು ಏನು ತಿಳ್ಕೊಬೇಕು ಅಂದರೆ, ಸೊ ನಿಮ್ಮನ್ನು ನೀವು ತಿಳ್ಕೊಳ್ಳಿ, ನಿಮ್ಮ ಪರ್ಸ್ನಾಲಿಟಿನ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಯಾವುದು ಕಡೆ ಸಾಗಬೇಕು ಗುರಿ ಇಟ್ಕೊಂಡು ಗುರಿ ಕಡೆ ನೀವು ಬಾಣ ಹೊಡೀರಿ ಅಂತ ಇದರ ಒಂದು ಮೀನಿಂಗ್ ಅಂತ. ಇಷ್ಟು ನನಗೆ ಅರ್ಥ ಆಯಿತು. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದೆ ಅಂತ ನಾನು ಭಾವಿಸ್ತೀನಿ. ಸೊ ನನಗೆ ಗೊತ್ತಿರೋ ವಿಚಾರನ ನಾನು ಸ್ವಲ್ಪ ಎಫರ್ಟ್ ಹಾಕಿ ನಿಮಗೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ ಅಂತ ತಿಳ್ಕೊತೀನಿ. ಯಾಕಂದರೆ ನಾನು ನಿಮಗೆ ತಿಳಿಸ್ಬೇಕು ಅಂದರೆ ಮೊದಲು ನಾನು ಈ ಟಾಪಿಕ್ಸ್ನ ಫುಲ್ ಕ್ಲೀನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಸೊ ನಾನು ಅರ್ಥ ಮಾಡ್ಕೊಂಡು ನಿಮಗೂ ಕೂಡ ತಿಳಿಸಿದ್ದೀನಿ ಅಂತ ಅಂದ್ಕೊತೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇದರಲ್ಲಿ ಏನಾದರೂ ನೀವು ಕಲ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಈ ಒಂದು ಎಫರ್ಟ್ಗೆ ನಿಮ್ಮ ಒಂದು ಆಶೀರ್ವಾದ ಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಎಂಡ್. ಥ್ಯಾಂಕ್ ಯು. ಕೊನೆಯದಾಗಿ ನಾನು ಒಂದು ವಿಚಾರ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಳೇನು ಫಿಲಾಸಫಿ ಹೇಳ್ತಾಳೆ, ಇದರಲ್ಲಿ ಏನು ಅರ್ಥ ಇಲ್ಲ, ಗಂಧಗಾಳಿ ಇಲ್ಲ ಅಂತ ಖಂಡಿತವಾಗ್ಲೂ ಅಂದ್ಕೊಬೇಡಿ. ನಾನು ಆಗಲೇ ಹೇಳಿದಾಗೆ ಈ ವಿಡಿಯೋಸ್ಗಳು ಸ್ಟೂಡೆಂಟ್ಸ್ಗಳಿಗೆ ಭಾಳ ಹೆಲ್ಪ್ ಆಗ್ತವೆ. ಸೊ ನಿಮ್ಗೆ ಯಾರಾದರೂ ಸ್ಟೂಡೆಂಟ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ರೆ ಸೊ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಸೊ ನನಗೂ ಕೂಡ 18 ವರ್ಷ, ನಾನೇನು ಎಕ್ಸ್ಪರ್ಟ್ ಅಲ್ಲ, ವಿದ್ವಾಂಸ ಇಲ್ಲ. ಸೊ ನಾನೇನು ತಿಳ್ಕೊಂಡಿದ್ದೀನೋ ಆ ವಿಷಯನ ಒಂದು ಟಾಪಿಕ್ ಕೂಡ ಸ್ಕಿಪ್ ಮಾಡದೆ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.